ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವತ್ತು ಒಂದು ಪ್ರೋಬಯೋಟಿಕ್ ಒಂದು ಲಡ್ಡು ಮಾಡೋಣ. ಸೊ ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ, ಓಕೆನಾ? ಸೊ ಒಂದು ಪ್ಯಾನ್ ಇಟ್ಕೊಳ್ಳಿ. ಪ್ಯಾನಲ್ಲಿ ಸೊ ಇದು ಬಾದಾಮಿನ ಹಾಕ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು ಉರ್ದಾಲ್ ಅಂತ ಹೇಳ್ತಾರೆ, ಬ್ಲ್ಯಾಕ್ ಕಲರು. ಇದು ಬೆನ್ನೋಗೆಲ್ಲ ತುಂಬ ಒಳ್ಳೆಯದು. ಸೊ ಜಾಸ್ತಿ ಬೇಡ, ಸ್ವಲ್ಪನೇ ಹಾಕೋಣ. ಸೊ ಇದು ಮೂಂಗ್ ದಾಲ್, ಗ್ರೀನ್ ಕಲರ್. ಸೊ ಇದು ಮಾತ್ರ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ. ಸೊ ಇದ್ರ ಜೊತೆ ನೀವು ತುಪ್ಪ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ನೀವು ಹುರ್ಕೋಬೇಕಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಪೀನೆಟ್ಸು ಮತ್ತೆ ಓಟ್ಸ್ ಇದೆ ನೋಡಿ, ಓಟ್ಸು. ಸೊ ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ನೀವು ಹುರ್ಕೋಬೇಕು. ಸೊ ಲೈಟ್ ಆಗಿ ಬ್ರೌನಿಶ್ ಆಗಿರ್ಬೇಕು. ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕೊಳ್ಬಹುದು ಇದಕ್ಕೆ. ಸೊ ತುಪ್ಪ ಹಾಕೊಂಡ್ರೆ ಇನ್ನೂ ಫ್ರೇಗ್ರೆನ್ಸ್ ಅನ್ನೋದು ಬರುತ್ತೆ ನಿಮ್ಗೆ. ಸೊ ತುಪ್ಪ ಖಾಲಿ ಆಗಿರೋದ್ರಿಂದ ತುಪ್ಪ ನಾನು ಇವಾಗ ಹಾಕೊಂತ ಇಲ್ಲ. ಸೊ ಹಾಗಾಗಿ ಜಸ್ಟ್ ಇದನ್ನ ಹಿಂಗೆ ಫ್ರೈ ಮಾಡ್ಕೊಳೋಣ. ತುಪ್ಪ ತಿನ್ನೋದ್ರಲ್ಲಿ ತುಂಬ ಯೂಸ್ಫುಲ್ ಇರುತ್ತೆ. ಸೊ ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ, ಮತ್ತು ತುಂಬ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಆಗುತ್ತೆ. ಮಸೂರಿ ದಾಲ್ ಕೂಡ ಹಾಕೊತಾ ಇದ್ದೀನಿ. ಸೊ ಇಷ್ಟೇ ಹಾಕೊಳೋದು ನಾನು. ಇನ್ನೊಂದು ಇಷ್ಟು ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಕಲರ್ ಆಗಿದೆ ಅಲ್ವಾ? ಕಲರ್ ಫುಲ್ ಆಗಿದೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಮಕ್ಳಿಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನ ಆರಾಮ್ಸೆ ಕೊಡ್ಬೋದು ನೀವು. ಏನಂದ್ರೆ ಮಕ್ಳಿಗೆ ಚಾಕ್ಲೇಟ್ ಫ್ಲೇವರ್ ಇಷ್ಟ ಅಂದ್ರೆ ಕೋಕೋ ಪೌಡರ್ ಕೂಡ ಆಡ್ ಮಾಡ್ಬಿಟ್ಟು ಸೊ ಕನ್ಸ್ಯೂಮ್ ಮಾಡಕ್ ಕೊಡ್ಬೋದು ನೀವು. ತುಂಬಾ ಚೆನ್ನಾಗಿರುತ್ತೆ ಕೋಕೋ ಪೌಡರ್ ಹಾಕಿ ತಿನ್ನೋದಕ್ಕೆ ಕೊಟ್ರೆ ಮಕ್ಳಿಗೆ. ಸೇಮ್ ಚಾಕ್ಲೇಟ್ ಫ್ಲೇವರ್ ತರಾನೇ ಇರುತ್ತೆ. ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಟು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫಿಲ್ಟರ್ ಮಾಡ್ಕೊಳ್ಳಿ. ಸೊ ಈ ತರ ಪುಡಿ ಇರೋದೆಲ್ಲ ಬಂದ್ಬಿಡುತ್ತೆ. ನಾನು ಪಪ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಸೊ ಜಾಸ್ತಿ ಬೇಡ. ಸೊ ಏಲಕ್ಕಿ ಬಿಡೋಣ. ಒಂದು 3 ಏಲಕ್ಕಿ ತಗೊಂಡಿದ್ದೀನಿ. ನಾನಿವಾಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕೊತಾ ಇದ್ದೀನಿ. ಪಪ್ಪು, ಮಿಕ್ಸಿಗೆ ಪಪ್ಪು, ಏಲಕ್ಕಿ ಜಜ್ಜಿದೀವಿ, ಅದು ಫ್ರೇಗ್ರೆನ್ಸ್ ಬರುತ್ತೆ. ಸೊ ಹಾಗಾಗಿ ಸೊ ಎಲೆ ಕೂಡ ಹಾಕೊತಾ ಇದ್ದೀನಿ. ಅದು ಫ್ರೇಗ್ರೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಬೆಲ್ಲ.
ಸೊ ನೋಡಿ ಆಗಿದೆ. ಸೊ ಫೈನ್ ಪೇಸ್ಟ್ ತರ ಆಗಿದೆ. ಈ ತರ ಆಗಿರ್ಬೇಕು. ಸೊ ನಾವಿವಾಗ ಮೇಲೆ ಡಿಸೈನ್ ಮಾಡೋದಕ್ಕೆ ಅಂತ ಡೆಸಿನೇಟೆಡ್ ಕೊಕೊನಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸಿಮ್ ಅಲ್ಲಿ ಇಟ್ಕೊಳ್ಳಿ, ಇಲ್ಲ ಅಂದ್ರೆ ಸೀದೋಗ್ಬಿಟ್ರೆ ಇದು ಟೇಸ್ಟ್ ಹೋಗ್ಬಿಡುತ್ತೆ. ಯಾ, ಸೊ ವೈಟ್ ಕಲರ್ ಅಲ್ಲಿ ಬರುತ್ತೆ. ಇದು ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ತರ ಬರುತ್ತೆ. ಓಕೆ, ಸೊ ಇವಾಗ ಸ್ವಲ್ಪ ಹಂಗೆ ರೋಸ್ಟ್ ಮಾಡ್ಕೊಂಡು ಒಂದ್ ಕಡೆ ಎತ್ತಿಕ್ಕೋಬೇಕಾಗಿರುತ್ತೆ. ಇದನ್ನ ಸಪರೇಟ್ ಆಗಿ ರೋಸ್ಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾನು ಬ್ಲ್ಯಾಕ್ ಎಳ್ಳು ಹಾಕೊಂತಾ ಇದ್ದೀನಿ. ಸೊ ಹಾಗೆ ವೈಟ್ ಎಳ್ಳು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ತುಂಬಾ ಚೆನ್ನಾಗಿ ಫ್ಲೇವರ್ನ ಕೊಡೋದಕ್ಕೆ, ಫ್ಲೇವರ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಚಾಕ್ಲೇಟ್ ಎಲ್ಲ ಕೊಡಿಸ್ತಾ ಇರ್ತೀವಿ ಮಕ್ಳಿಗೆ. ಸೊ ಇದನ್ನ ಮಾಡಿಕೊಟ್ರೆ ಮಕ್ಳು ತುಂಬಾ ಇಷ್ಟ ಬಿದ್ದು ತಿಂತಾರೆ. ಸೊ ಹಳೆ ಕಾಲದಲ್ಲೆಲ್ಲ ಈ ತರಾನೇ ಮಾಡ್ತಾ ಇದ್ದಿದ್ದು ಹೇಳ್ಬೇಕು. ಸೊ ನಾನಿವಾಗ ಹೋಲ್ ಪುಡಿ ಮಾಡಿದ್ನಲ್ಲ ಅದು ಹಾಕೊಂತೀನಿ. ಸೊ ಸೆಸ್ಮಿ ಸೀಡ್ಸ್, ಸೊ ಬೇಕಾದ್ರೆ ನೀವು ಮಿಲ್ಕ್ ಪೌಡರು ಹಾಕೋಬಹುದು, ಮಿಲ್ಕ್ ಆಲ್ಮಂಡ್ ಮಿಲ್ಕ್ ಹಾಕೋಬಹುದು. ಇದರ ಸಿಲಿಕಾನ್ ಅಲ್ಲಿ ಜಸ್ಟ್ ಡ್ರಾಪ್ ಮಾಡಿ ಫ್ರೀಜರ್ ಅಲ್ಲಿ ಇಟ್ಬಿಡ್ಬೇಕು. ಸೊ ಚಾಕ್ಲೇಟ್ ಇದು ರೆಡಿ ಆಗುತ್ತೆ ನಿಮ್ಗೆ. ಅವಾಗ ನೋಡಿ ಡಿಸೈನ್ ಬರುತ್ತೆ. ಸೊ ಮಕ್ಳು ಕೂಡ ತುಂಬಾ ಚೆನ್ನಾಗಿ ಇಡ್ಸುತ್ತೆ.